ಆದಿತ್ಯ ಅವ್ರಿಗೂ ಯಾವುದೇ ಥರದ ಸಂಬಂಧ ಇಲ್ಲ. ಆ ಆದಿತ್ಯ ಅವ್ರ ಹೆಂಡತಿ ನೀನು ಯಾವ ಲೆಕ್ಕಕ್ಕೂ ಇಲ್ಲ. ಅಂಥದ್ರಲ್ಲಿ ಈ ಮನೆ ಹಿರಿ ಸೊಸೆ ಆಗ್ತೀನಿ ಅನ್ಕೊಂಡಿದ್ಯಾ? ಹಿರಿ ಸೊಸೆ ಇರ್ಲಿ, ಬರೀ ಸೊಸೆನೂ ಆಗಲ್ಲ. ನನಗೊಂದು ಮಾತು ಕೇಳಿದ್ರೆ ನಿರೋಷನ ಇಲ್ಲಿ ಕರ್ಕೊಂಬಂದ್ರಲ್ಲ, ಈ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ನನಗೆ ಬೆಲೆ ಇಲ್ವಾ? ಖಂಡಿತವಾಗ್ಲೂ ನಿಮ್ಮ ಮಾತಿಗೆ ಬೆಲೆ ಇದೆ ಸೂರ್ಯ ಅವರೇ, ನಿಮ್ಮಲ್ಲಿ ಅಷ್ಟೇ ಪ್ರೀತಿ ಇದೆ. ಆದರೆ ಈ ಮನೆ ಹಿರಿ ಮಗ ಆದಿತ್ಯ, ಅವನ ಮದುವೆ ತಾನೇ ಮೊದಲಾಗಬೇಕಾಗಿರೋದು. ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಿ. ಇದು ಉತ್ತರ ಅಲ್ಲ, ಬೇರೆ ಏನೋ ಉದ್ದೇಶ ಇದೆ. ಅದೇನು ಅಂತ ಹೇಳಿ. ಅದನ್ನೇ ಈಗ ಹೇಳೋದಕ್ಕಾಗಲ್ಲ, ಸಮಯ ಬಂದಾಗ ಹೇಳ್ತೀನಿ. ಏನು ನಿಮ್ಮ ಉದ್ದೇಶ? ನೀವೇನು ಮಾಡಬೇಕು ಅಂತಿದ್ದೀರಾ? ರಾಜಕೀಯ ಬೇಡ ಅಂದರೆ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತೀರಾ. ಈಗ ಅರ್ಜೆಂಟಾಗಿ ಆದಿ ನಿರೋಷನ್ ಮದುವೆ ಮಾಡಬೇಕು ಅಂತಿದ್ದೀರಾ. ಕೇಳಿದ್ರೆ ಸರಿಯಾದ ಕಾರಣ ಹೇಳಲ್ಲ. ಯಾಕೆ ಈ ವಿಷಯನ ಇಷ್ಟೊಂದು ಗುಟ್ಟು ಮಾಡ್ತಿದ್ದೀರಾ? ಸೂರ್ಯರೇ, ಅದನ್ನೆಲ್ಲ ಈಗ ಹೇಳೋಕ್ಕಾಗಲ್ಲ. ಹೇಳಿದರೆ ತೊಂದರೆ ಜಾಸ್ತಿ ಆಗುತ್ತೆ. ನೋಡಿ, ನಾನು ಆದಿತ್ಯ ನಿಮ್ಮ ಮನೆಗೆ ವಾಪಸ್ ಕರ್ಕೊಂಬರೋಣ ಅಂತ ಇದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಆದಿ ನನ್ನ ಮಗ ಅಂತ ನನ್ನ ಮನಸ್ಸಲ್ಲಿ ಅವನ ಬಗ್ಗೆ ಇದ್ದ ಪ್ರೀತಿ ಎಲ್ಲವನ್ನೂ ಅವನು ಕಳ್ಕೊಂಡಿದ್ದಾನೆ. ಅವ್ರು ಯಾವುದೇ ಕಾರಣಕ್ಕೂ ಈ ಮನೆಗೆ ಬರಬಾರ್ದು, ಈ ಮನೆ ಹೊಸಲು ದಾಟಬಾರ್ದು. ಅದಕ್ಕೆ ನಾನು ಬಿಡೋದು ಇಲ್ಲ. ನೋಡಿ, ಆದಿ ನಿರೋಷನ ಮದುವೆ ವಿಷಯದಲ್ಲಿ ನಾನಾಗಲಿ ಆರ್ಯ ಆಗಲಿ ಯಾವುದೇ ಕಾರಣಕ್ಕೂ ಭಾಗಿಯಾಗಲ್ಲ. ಆ ಜವಾಬ್ದಾರಿ ಏನಿದ್ರು ನಿಮ್ಮದೇ. ನೀವೇ ಹೀಗೆ ಹೇಳಿದ್ರೆ ಹೇಗೆ ಹೇಳಿ? ನಾನೇನು ಮಾಡಬೇಕು? ನಿಮ್ಮನ್ನೇ ನಂಬಿ ಕೆಲಸ ಕೈ ಹಾಕಿದ್ದೀನಿ ನಾನು. ಸಾಕು, ಸುಮ್ಮನೆ ರೀ. ನನ್ನನ್ನು ಒಂದು ಮಾತು ಕೇಳಿದೆ ಇಷ್ಟೊಂದು ಮುಂದುವರೆದು ಈಗ ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೆ ನಿಮ್ಮನ್ನೇ ನಂಬಿ ಇಷ್ಟೆಲ್ಲ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ? ಇಷ್ಟೆಲ್ಲ ಮುಂದುವರೆದ ಮೇಲೆ ನನ್ನ ಸಹಾಯ ಆಗಲಿ ನನ್ನ ಸಹಮತ ಆಗಲಿ ಯಾಕೆ ಬೇಕು? ನಿಮ್ಗೇನು ತೋಚುತ್ತೋ ಅದನ್ನು ಮಾಡಿ. ಆಮೇಲೆ ಇನ್ನೊಂದು ವಿಷಯ, ಆರ್ಯನ ಮದುವೆಗೆ ಆದಿಯಿಂದ ಯಾವುದೇ ಅಡೆತಡೆ ಆಗೋದಾಗಲಿ ಡಿಸ್ಟರ್ಬ್ ಆಗೋದಾಗಲಿ ಆದರೆ ನಾನು ಸುಮ್ಮನೆ ಇರಲ್ಲ. ಅರ್ಪಿತಾ, ಶಕುಂತ, ಶಶಾಂಕ್ ಅವರತ್ತೆ. ಗೊತ್ತು. ಶಶಾಂಕ್ ಫೋನ್ ಮಾಡಿ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹಾಗೆ ದುಡ್ಡಿನ ವ್ಯವಸ್ಥೆ ಮಾಡೋದಕ್ಕೂ ನನಗೆ ಹೇಳಿದ್ದಾರೆ. ಅವರೆಲ್ಲ ಹೇಳಿರೋದ್ರಿಂದ ಇದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಈ ಬಿಸ್ನೆಸ್ ವಿಚಾರದಲ್ಲಿ ಜಾಸ್ಮಿನ್ನ ಗೈಡ್ ಮಾಡೋದಕ್ಕೆ ಚಿದಂಬರಂ ಕಡೆಯಿಂದ ನಾನಿರ್ತೀನಿ. ಜಾಸ್ಮಿನ್ ಮತ್ತು ರಂಜಿತ್ನ ಒಂದು ಮಾಡೋ ಕೆಲಸ ನಂದು. ಅದೇ ನನ್ನ ಗುರಿ. ನೀವು ಈ ಕೆಲಸನ ಯಾವಾಗಿಂದ ಶುರು ಮಾಡ್ತೀರಾ? ನೀವು ಎಷ್ಟು ಬೇಗ ದುಡ್ಡು ಅರೇಂಜ್ ಮಾಡ್ತೀರೋ ಅಷ್ಟು ಬೇಗ ಕೆಲಸ ಶುರುವಾಗುತ್ತೆ. ಕಂಪ್ನಿ ಶುರು ಮಾಡೋದಕ್ಕೆ ಕೆಲವೊಂದು ಪೇಪರ್ಸ್ಗೆ ಜಾಸ್ಮಿನ್ ಸೈನ್ ಬೇಕಾಗುತ್ತೆ. ಯು ಶುಡ್ ಆರ್ಗನೈಸ್ ಫಾರ್ ದಟ್. ಇಂಗ್ಲೀಷ್ ಬರುತ್ತಲ್ಲ? ಅರ್ಥ ಆಗುತ್ತೆ. ಗುಡ್. ಜಾಸ್ಮಿನಿಂದ ನಾನು ಸೈನ್ ಮಾಡಿಸ್ಕೊಡ್ತೀನಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಆದರೆ ಈ ಚಕ್ರಿಗೆಲ್ಲಿ ಈ ವಿಷಯ ಗೊತ್ತಾಗ್ಬಿಡುತ್ತೋ ಅನ್ನೋ ನನ್ನ ಭಯ. ಯು ಡೋಂಟ್ ವರಿ ಅಬೌಟ್ ದಟ್. ಚಿಂತೆ ಮಾಡಬೇಡಿ. ಅವ್ರಿಗೆ ಗೊತ್ತಾಗ್ದಂಗೆ ಆ ಕೆಲಸ
ಆದಷ್ಟು ಬೇಗ ಮುಗಿಸೋಣ. ಕಿರಾತಕ ಅವನು, ಛತ್ರಿ ನನ್ನ ಮಗ ಚಕ್ರಿ. ಹೇಳ್ದೇ ಇದ್ರು ಈ ಕೊಲೆಗಾರನ ಈ ನಾಯಿ ವಾಸನೆಯಿಂದ ಕಂಡುಹಿಡಿತಲ್ಲ, ಹಾಗೆ ಮನಸ್ಸಲ್ಲಿ ಅನ್ಕೊಂಡಿದ್ದನ್ನೆಲ್ಲ ಕಂಡುಹಿಡ್ಬಿಡ್ತಾನೆ. ಅದು ನನಗೆ ಯೋಚನೆ ಆಗಿರೋದು. ಹಾಗಿದ್ರೆ ಜಾಸ್ಮಿನ್ ಹತ್ರ ಸೈನ್ ಮಾಡಿಸ್ಕೊಳ್ಳುವಾಗ ಚಕ್ರಿ ಮನೇಲಿ ಇದಾರೋ ಇಲ್ವೋ ಅಂತ ತಿಳ್ಕೊಂಡು ಸೈನ್ ಮಾಡಿಸ್ಕೊಳ್ಳಿ. ಆರೆಲ್ಸ್ ಜಾಸ್ಮಿನ ನನ್ನ ಹತ್ರ ಕರ್ಕೊಂಡು ಬನ್ನಿ, ನಾನು ಇವಾಗ ಮಾತಾಡಿ ಅವಳ ಹತ್ರ ಸೈನ್ ಮಾಡಿಸ್ಕೊತೇನೆ. ಕಂಪನಿ ಶುರುವಾಗೋವರೆಗೂ ಈ ವಿಷಯ ಸೀಕ್ರೆಟ್ ಆಗಿರಲಿ. ಆಮೇಲೆ ಚಕ್ರಿ ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗದೆ ಇದ್ದ ಹಾಗೆ ನಾನು ನೋಡ್ಕೋತೀನಿ. ಎಷ್ಟು ಧೈರ್ಯ ಕೊಟ್ರಲ್ಲ, ಅಷ್ಟು ಸಾಕ್ಬಿಡಿ, ನಾನು ಮುಂದುವರಿತೀನಿ. ಹಾಂ, ಕಂಪ್ನಿ ಶೇರ್ ಬಗ್ಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಚಿದಂಬರಂ ಅವರು ಹೇಳಿದ್ದಾರೆ. ಶಶಾಂಕ್ ಅವರು ಹಾಗೂ ಚಿದಂಬರಂ ಅವರು ಇನ್ವೆಸ್ಟ್ಮೆಂಟ್ 50-50 ಮಾಡ್ತಿರೋದ್ರಿಂದ ಲಾಭದಲ್ಲಿ ಹಾಗೂ ನಷ್ಟದಲ್ಲೂ ಕೂಡ 50-50 ಇರುತ್ತೆ. ಇದನ್ನು ನಿಮ್ಮ ಅಳಿಯ ಶಶಾಂಕ್ ಅವ್ರಿಗೆ ಹೇಳ್ಬಿಡಿ. ನೋಡಿ ಅರ್ಪಿತಾ, ಅದೇ ನನಗೆ ಈ ಲೆಕ್ಕಾಚಾರದ ವ್ಯವಹಾರ ಎಲ್ಲ ಗೊತ್ತಾಗಲ್ಲ. ನೀವು ಶಶಾಂಕ್ ಹತ್ರನೇ ಮಾತಾಡ್ಕೊಳ್ಳಿ, ನಾನು ದುಡ್ಡು ಹೊಂದಿಸ್ತೀನಿ ಅಷ್ಟೇ. ನೀವು ರಂಜಿತ್ ಜಾಸ್ಮಿನ ಒಂದು ಮಾಡಬೇಕು. ಜೋಡಿ ಹಕ್ಕಿಗಳನ್ನು ಜೊತೆಯಾಗಿ ಬಿಡಬೇಕು ಅಷ್ಟೆ, ಮಿಕ್ಕಿದ ದಿನ ಅವೇ ಮಾಡ್ಕೋತವೆ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಭಾರಿ ಎಕ್ಸ್ಪೀರಿಯನ್ಸ್ ಇರೋಗಿದೆ ಈ ವಿಷಯದಲ್ಲಿ. ಹಣ ಯಾವಾಗ ಹೊಂದಿಸ್ತೀರಾ? ನಾನು ಮಾತಾಡಿದ ಇಷ್ಟ ಆಗಲಿಲ್ವೇನೋ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಆದಷ್ಟು ಬೇಗ. ಥ್ಯಾಂಕ್ ಯು. ಮೊನ್ನೆ ಹೆಂಗಸು ಜೊತೆ ಏನಂದ್ರೆ ಮಾಡಬಾರ್ದು. ಥ್ಯಾಂಕ್ ಯು ಒಂದೇ. ಒಳಗ್ತಾಳೆ ಬಿಡ್ ನಾನ್ಗಿದ್ದೆ. ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಾ? ನಿರೋಷ, ಆರ್ಯ ಸ್ವಾತಿ ಮದುವೆ ಆಗ್ಬಿಡ್ಲಿ ಕಣೆ. ನಾನು ಖಂಡಿತ ನಿನ್ನ ಆದಿತ್ಯ ಮದುವೆ ಮಾಡ್ತೀನಿ. ಇಲ್ಲ ಆಂಟಿ, ಅದಕ್ಕೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ. ನನಗೆ ಮದುವೆ ಅನ್ನೋದ್ರ ಮೇಲೆ ಆಸಕ್ತಿನೇ ಹೊರಟೋಗಿತ್ತು ಆಂಟಿ. ಅದು ಅಲ್ಲದೆ ಆದಿತ್ಯನ್ನೇ ಮದುವೆ ಆಗಬೇಕು ಅನ್ನೋ ಯಾವ ಆಲೋಚನೆ ನನ್ನ ಮನಸ್ಸಲ್ಲಿ ಇರಲಿಲ್ಲ. ನೀವಾಗ ನೀವು ಬಂದ್ರಿ, ನನ್ನ ಮನಸ್ಸಲ್ಲಿ ಮದುವೆ ಅನ್ನೋ ಆಸೆ ಹುಟ್ಟಿಸಿದ್ರಿ, ನನ್ನನ್ನು ಮದುವೆಗೂ ಒಪ್ಸಿದ್ರಿ. ಆದರೆ ಈಗ ನೋಡಿದ್ರೆ ಅಣ್ಣನ ಮದುವೆ ಮಾಡೋದು ಬಿಟ್ಟು ತಮ್ಮನ ಮದುವೆ ಮಾಡೋಕ್ಕೆ ಹೊರಟಿದ್ದೀರಲ್ಲ. ಹೀಗಾದರೆ ಆದಿ ಸ್ಥಾನಮಾನ ಏನಾಗ್ಬೋದು ಆಂಟಿ? ಅವನನ್ನ ಮದುವೆ ಆದರೆ ನನ್ನ ಸ್ಥಾನ ಹೇಗಿರ್ಬೋದು ಹೇಳಿ? ನೋಡಿ ಆಂಟಿ, ನಾನೇನಾದರೂ ಆ ದಿನ ಮದುವೆ ಆಗಲೇಬೇಕು ಅಂತಿದ್ರೆ ಈ ಮನೆ ಹಿರಿ ಸೊಸೆ ಅನ್ನೋ ಗೌರವ ನನಗೆ ಸಿಗಲೇಬೇಕು. ಇಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಆ ದಿನ ಮದುವೆ ಆಗಲ್ಲ ಆಂಟಿ. ಇಲ್ಲ ನಿರೋಷ, ನಿನಗೆ ಹಿರಿ ಸೊಸೆ ಅನ್ನೋ ಗೌರವ ಸಿಗೋ ಹಾಗೆ ನಾನು ಮಾಡ್ತೀನಿ ಕಣೆ. ದಯವಿಟ್ಟು ನನಗೆ ಕ್ಷಮಿಸಿ ಆಂಟಿ. ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ನೋವು ಆಗ್ತಿರ್ಬೋದು, ನನ್ನ ಹಠದಿಂದ ನಿಮಗೆ ತೊಂದರೆ ಆಗ್ತಿರ್ಲೂಬಹುದು. ಆದರೆ ನನ್ನ ಉದ್ದೇಶ ನಿಮಗೆ ತೊಂದರೆ ಕೊಡಬೇಕು ಅಂತ ಅಲ್ಲ. ನನ್ನ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಂಟಿ. ನಾನೇನಾದರೂ ಈ ಮನೆಗೆ ಹಿರಿ ಸೊಸೆ ಆಗಿಲ್ಲ ಅಂದರೆ, ನನ್ನ ಗೌರವ ನಾನು ಪಡ್ಕೊಂಡಿಲ್ಲ ಅಂದರೆ, ಜೀವನ ಪೂರ್ತಿ ಈ ಮನೆಯಲ್ಲಿ ನಾನು ಕೇಳಿಸ್ದೋಳ್ ಥರ ಬದುಕಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು, ನನಗೆ ಫಸ್ಟು ಮದುವೆ ಆಗಬೇಕು, ನಾನೇ ಈ ಮನೆಗೆ ಹಿರಿ ಸೊಸೆ ಆಗಬೇಕು ಅಂತ. ನೋಡಿ ಆಂಟಿ, ನೀವೇನಾದರೂ ಅಂದ್ಕೊಳ್ಳಿ, ನನ್ನ ಕಂಡೀಷನ್ಗೆ ನೀವು ಒಪ್ಕೊಳ್ಳೇಬೇಕು. ನೀವೇನಾದರೂ ಒಪ್ಕೊಂಡಿಲ್ಲ ಅಂದರೆ ಮುಂದೆ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇದ್ರ ಮೇಲೆ ನಿಮ್ಮಿಷ್ಟ. ಏನೇ ಆರ್ತಿ ಇದು? ನೀನು ಕರ್ಕೊಂಡು ಬಂದ ಹುಡುಗಿ ಹೇಗೆಲ್ಲ ಮಾತಾಡಿ ಹೋದ್ಲು ನೋಡಿದ್ಯಾ? ಅವಳು ಮಾತಾಡಿದ್ರಲ್ಲಿ ಏನು ತಪ್ಪಿದೆ ಅಮ್ಮ? ಈ ಮನೇಲಿ ಆದಿತ್ಯನಿಗೆ ಸಿಗಬೇಕಾದ ಹಕ್ಕಿನ ಬಗ್ಗೆ ಹೇಳಿದ್ದೆ, ಅವನಿಗಿರೋ ಜವಾಬ್ದಾರಿ ಬಗ್ಗೆ ಮಾತಾಡಿದ್ದೆ, ಅವನ ಭವಿಷ್ಯದ ಬಗ್ಗೆ ಹೇಳಿದ್ದೆ ಅಷ್ಟೇ. ಅವಳು ಹೇಳಿದ್ರೆ ತಪ್ಪು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಏನೇ ಮಾತಾಡ್ತಿದ್ಯಾ ನೀನು? ಆದಿನೂ ಈ ಮನೆ ಮಗ ಅಲ್ವಾ? ಅಲ್ಲ ಅಮ್ಮ, ಆದಿತ್ಯ ಈ ಮನೆ ಮಗ ಅಲ್ಲ. ಅವನು ಯಾವತ್ತು ಈ ಮನೆಗೆ ನುಗ್ಗಿ ಸೂರ್ಯ ಅವ್ರ ಕೊರಳು ಪಟ್ಟಿ ಹಿಡಿದು ಅವ್ರ ಮೇಲೆ ಕೈ ಮಾಡಿದ್ನೋ ಅವತ್ತೇ ಅವನ ಆ ಸ್ಥಾನನ ಕಳ್ಕೊಂಡಿದ್ದಾನೆ. ಸೂರ್ಯ ಅವ್ರ ಮನಸ್ಸಿಂದನೂ ದೂರ ಆಗಿದ್ದಾನೆ. ಈಗ ಹೇಗಮ್ಮ ನಾನು ಅವನ್ನ ಕಾಪಾಡ್ಕೊಳ್ಳೋದಕ್ಕಾಗುತ್ತೆ? ಅಕಸ್ಮಾತ್ ಆದಿತ್ಯ ನಿರೋಷನ ಮದುವೆ ಆಗದೆ ಇದ್ರೆ ರಂಜಿತ್ತು ಆದಿತ್ಯನ ಮೇಲೆ ಹದ್ದಿನ ಹಕ್ಕು ಕಾಯ್ತಾ ಇದ್ದಾರಮ್ಮ.
ಅವನ್ನ ಕೊಲ್ಲೋದಕ್ಕೆ ನನಗೇನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಯೋಚನೆ ಮಾಡಬೇಡ ಕಣೆ, ನಾನಿದ್ದೀನಲ್ವಾ ನಿನ್ನ ಜೊತೆ, ಎಲ್ಲ ಸರಿ ಹೋಗುತ್ತೆ. ಇದಕ್ಕೆಲ್ಲ ಪರಿಹಾರ ಅಂದರೆ ಆರ್ಯ. ಅವನ ಮನ ಒಲಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಕಣೆ. ಅವನ ಹತ್ರ ನಾನು ಹೇಗಮ್ಮ ಮಾತಾಡಿ? ಅವನು ನನ್ನ ಮಾತೇ ಕೇಳಲ್ಲ. ಯೋಚನೆ ಮಾಡಬೇಡ, ನಾನು ಅವನ ಹತ್ರ ಮಾತಾಡ್ತೀನಿ, ಸರಿನಾ? ಶಕುಂತಲಾ ಆಂಟಿ, ನಾನು ಚಿದಂಬರಂ ಅಂದ್ಕೊಂಡು ಕಾಲ್ ಮಾಡ್ತಿದ್ದೀರಾ? ಇದೆಲ್ಲ ಈ ಚಕ್ರಿ ಆಡಿಸ್ತಿರೋ ನಾಟಕ. ಇವಾಗಿದೆ ಮಜಾ. ಎಸ್, ಚಿದಂಬರಂ ಹಿಯರ್. ನಮಸ್ಕಾರ ಸರ್. ಕೊನೆಗೂ ನೀವು ನಮ್ಮ ಸಂಬಂಧ ಬೆಳೆಸ್ಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಅಷ್ಟು ಸಾಕು ನಮಗೆ. ನೀವು ಮದುವೆ ಮಾಡ್ಕೋತೀನಿ ಅಂತ ಒಪ್ಪಿಗೆ ಕೊಟ್ಟಿದ್ದೆ ನನ್ನ ಪುಣ್ಯ ಸರ್. ಶಕುಂತಲಾ ಅವರೇ, ಏನ್ ಹೇಳ್ತಿದ್ದೀರಾ ನೀವು? ನಾನು ಯಾವಾಗ್ರಿ ನಿಮ್ಮನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದೆ? ಅಯ್ಯಯ್ಯಯ್ಯೋ, ನಾನು ಹೇಳಿದ್ದು ನೀವು ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಗೆ ಕೊಟ್ರಿ ಅಂತಾರಲ್ಲ. ನಿಮ್ಮ ಮಗ ರಂಜಿತ್ಗೂ ನಮ್ಮ ಜಾಸ್ಮಿನ್ಗೂ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಅಲ್ಲದೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗೋಣ ಅಂತ ಹೇಳಿದ್ರಂತೆಲ್ಲ, ಅದನ್ನು ಹೇಳೋಣ ಅಂತ ಬಂದೆ. ಏನೋ ಹೊಸ ವಿಷಯ ಹೇಳ್ತಿರೋ ಆಗಿದೆ. ಇವರು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಹಾ ಹಾ ಹಾ, ಹೌದು ಹೌದು ಹೌದು. ಮತ್ತೆ ಶಶಾಂಕ್ ಅವರು ಇನ್ನು ಏನೇನು ಹೇಳಿದ್ದಾರೆ? ಅದೇ ನಮ್ಮ ಜಾಸ್ಮಿನು ನಿಮ್ಮ ಮಗ ರಂಜಿತ್ನ ನೋಡೋದಕ್ಕೆ ಚಕ್ರಿ ಬಿಡಲ್ವಲ್ಲ, ಅದಕ್ಕೆ ನೀವಿಬ್ರು ಸೇರಿ ಒಂದು ಬಿಸ್ನೆಸ್ನ ಶುರು ಮಾಡಿದ್ರೆ ಅದನ್ನು ನೋಡ್ಕೊಳ್ಳೋಕೆ ಅಂತ ಜಾಸ್ಮಿನು ರಂಜಿತ್ನ ಬಿಟ್ಟರೆ ಅಂತ ಇಟ್ಕೊಳ್ಳಿ. ಆಗ ಅವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಶುರುವಾಗಿ ಅದು ಪ್ರೀತಿಗೆ ತಿರುಗಿ ಮದುವೆ ತನಕ ಬರಬಹುದಲ್ಲ ಅಂತ ಹೇಳಿದ್ರಂತೆಲ್ಲ. ಅದನ್ನು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು. ಅಂತೂ ನಮ್ಮ ಜಾಸ್ಮಿನ ಚಕ್ರಿಯಿಂದ ಮುಕ್ತಿ ಕೊಡಿಸಿದ್ದೀರಲ್ಲ, ಅಷ್ಟು ಸಾಕು ಬಿಡಿ ನನಗೆ. ಓಹ್, ಗುಡ್ ಗುಡ್. ಶಶಾಂಕ್ ಅವರು ಇನ್ನೂ ಏನಾದರೂ ಹೇಳಿದಾರಾ ಹೇಗೆ? ಅದೇ ನೀವು ಬಿಸ್ನೆಸ್ ಶುರು ಮಾಡೋದಕ್ಕೆ ಆದಷ್ಟು ಬೇಗ ದುಡ್ಡನ್ನು ಅರೇಂಜ್ ಮಾಡಿಕೊಡೋದಕ್ಕೆ ಹೇಳಿದ್ದಾರೆ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಓ, ಹಾಗಾದ್ರೆ ದುಡ್ಡು ರೆಡಿನಾ? ಇನ್ನೂ ಇಲ್ಲ, ರೆಡಿ ಮಾಡ್ತಾ ಇದ್ದೀನಿ. ಹಾ, ಆದಷ್ಟು ಬೇಗ ರೆಡಿ ಮಾಡಿ. ದುಡ್ಡು ಕೊಡೋ ನೆಪದಲ್ಲಿ ನೀವು ಬರ್ತಿರಲ್ಲ, ಆಗ ನಿಮ್ಮನ್ನ ನೋಡಬೇಕು ಅನಿಸ್ತಿದೆ. ನಿಮ್ಮ ವಾಯ್ಸು ತುಂಬ ಅಟ್ರಾಕ್ಟಿವ್ ಆಗಿದೆ. ಸೇಮ್ ಸ್ವೀಟ್ 16 ಹುಡುಗಿ ವಾಯ್ಸ್ ಥರನೇ ಇದೆ. ಆ್ಯಂಡ್ ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಅಯ್ಯೋ, ನನ್ನ ವಾಯ್ಸ್ ಅಷ್ಟೊಂದು ಚೆನ್ನಾಗಿದೆಯಾ? ಹಾ, ನಿಮ್ಮ ವಾಯ್ಸೇ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಸೊ ನೀವು ಇನ್ನೆಷ್ಟು ಚೆನ್ನಾಗಿರ್ಬೇಡ ಅಂತ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ತುಂಬ ಥ್ಯಾಂಕ್ಸ್ ನಿಮ್ಮ ಹೊಗಳಿಕೆಗೆ. ಆದಷ್ಟು ಬೇಗ ಹಣನ ರೆಡಿ ಮಾಡಿ ನಿಮಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಓಕೆ, ಟೇಕ್ ಕೇರ್, ಬಾಯ್.
ಭೇಷ್ ಭೇಷ್ ಮಗಳೇ, ನೀನು ಮಾಡಿರೋ ಕೆಲಸದಿಂದ ಆರ್ತಿಗೂ ಸೂರ್ಯನಿಗೂ ಮನಸ್ತಾಪ ಶುರು ಆಗುತ್ತೆ. ಆ ಮನಸ್ತಾಪ ಜಗಳಕ್ಕೆ ತಿರುಗತ್ತೆ. ಆ ಜಗಳದಿಂದ ಮನೆಯಲ್ಲಿರೋ ಮನೆ ಛಿದ್ರ ಆಗಬೇಕು. ಹಾಗೆ ನೋಡ್ಕೋ. ನೀವೇನು ಚಿಂತೆ ಮಾಡಬೇಡಿ ಡ್ಯಾಡ್. ನಾನು ಈ ಮನೆಗೆ ಏನು ಅನ್ಕೊಂಡು ಬಂದಿದ್ದೀನೋ ಅದನ್ನ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ. ಗುಡ್, ವೆರಿ ಗುಡ್. ಈ ಜೋಶ್ ಹೀಗೆ ಇರಬೇಕು, ಈ ಸೇಡು ಹೀಗೆ ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ಆರ್ತಿ ಮಾತಿಗೆ ನೀನು ಮರಳಾಗಿ ಮನಸ್ಸನ್ನು ಬದಲಾಯಿಸ್ಬೇಡ. ನಾನು ಸತ್ರು ನನ್ನ ಸೇಡ್ ತೀರಿಸ್ಕೊಳ್ತೀನಿ ಹೊತ್ತು ಅವ್ರ ಮಾತು ಕೇಳಲ್ಲ, ಅವ್ರ ಮಾತಿಗೆ ತಲೆ ಬಾಗಲ್ಲ. ಈ ಚಾಲೆಂಜ್ ಹಾಗೆ ಇರಬೇಕು. ಆಗಲೇ ನಾವು ಅಂದ್ಕೊಂಡು ಗುರಿ ಸಾಧಿಸೋಕ್ಕಾಗೋದು, ಸೂರ್ಯನ ಫ್ಯಾಮಿಲಿನ ಮಟ್ಟ ಹಾಕೋದಕ್ಕಾಗೋದು. ಸರಿ ಡ್ಯಾಡ್, ನಾನು ಮತ್ತೆ ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಬಾಯ್. ಬಾಯ್ ಬಾಯ್. ನೋಡಿದ್ಯಾ ಅರ್ಪಿತಾ, ಆರ್ತಿ ಮನೆಗೆ ಹೋಗಿ ನಿರೋಷ ಇನ್ನು ಸ್ವಲ್ಪ ದಿವಸನೂ ಆಗಿಲ್ಲ, ಆಗಲೇ ಆರ್ತಿ ಅವಳನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ತಯಾರಿ ನಡೆಸಿದ್ದಾಳೆ. ಆರ್ತಿ ಇದ್ದಕ್ಕಿದ್ದ ಹಾಗೆ ಆದಿಗೆ ನಿರೋಷನ ತಂದ್ಕೊಳ್ಳೋ ಪ್ಲಾನ್ ಮಾಡ್ತಾಳೆ ಅಂದ್ರೆ ಅದರಿಂದ ಏನೋ ಉದ್ದೇಶ ಇದೆ ಅಂತ ಅರ್ಥ. ನಾವು ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಬೇರೆ ಏನು ಕಾರಣ ಇರಲ್ಲ, ನೀನು ತಿಳ್ಕೊಳ್ಳೋದು. ಎಲೆಕ್ಷನ್ ಮಾಡಿ ಮುಗಿಸೋದಕ್ಕೆ ಮುಂಚೆ ಆದಿ ಮದುವೆ ಮಾಡೋದು, ಜೊತೆಗೆ ಆದಿ ಮದುವೆ ಆದಮೇಲೆ ನಿರೋಷನ್ ಮುಂದೆ ಇಟ್ಕೊಂಡು ಆದಿನ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡದಿರೋ ಹಾಗೆ ನೋಡ್ಕೊಳ್ಳೋದು ಅಷ್ಟೇ. ನೀವು ಹೇಳ್ದಾಗ ಏನಾದರೂ ಆರ್ತಿ ಪ್ಲಾನ್ ನಿಜಾನೇ ಆಗಿದ್ರೆ ಆ ನಿರೋಷನ ಮುಂದೆ ಇಟ್ಕೊಂಡು ಆದಿ ಎಲೆಕ್ಷನ್ ನಿಲ್ಲೋ ಹಾಗೆ ನಾವು ಮಾಡೋಣ. ಆಗ ತಾನಾಗೆ ಆರ್ತಿ ಹಿಂದೆ ಸರಿತಾಳೆ. ಸಮಯ ಹೇಗಿದ್ರು ಈಗ ನಮ್ಮ ಪರವಾಗೇ ಇದೆ. ಅದನ್ನ ನಾವೇನು ಕ್ಯಾಶ್ ಮಾಡ್ಕೋಬೇಕು. ಆದರೆ ಆದಿ ಎಲೆಕ್ಷನ್ ಗೆದ್ರೆ ನಮಗೆ ತೊಂದರೆ ಗ್ಯಾರಂಟಿ. ಆಗ ಆರ್ತಿ ಇನ್ನೂ ಸ್ಟ್ರಾಂಗ್ ಆಗ್ತಾಳೆ. ಅದಕ್ಕೆ ನಿರೋಷ ಅವಕಾಶ ಮಾಡಿಕೊಡ್ಬಾರ್ದು. ಈಗಿಂದೀಗಲೇ ನಿರೋಷ ಆ ಮನೆಯಲ್ಲಿ ಒಡಕನ್ನ ಮೂಡಿಸ್ಬೇಕು. ಜೊತೆಗೆ ಆ ಆರ್ತಿ ಮತ್ತೆ ಆದಿ ಮಧ್ಯ ಇರೋ ಅಮ್ಮ ಮಗನ ಪ್ರೀತಿಗೆ ಹುಳಿ ಹಿಂಡಬೇಕು. ಆಗ್ಲೇ ನಾವು ನಮ್ಮ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದು. ನಿರೋಷ ಬುದ್ಧಿವಂತೆ, ಅವಳು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾಳೆ. ಈಗ ನೀನು ನಾವು ಶಶಾಂಕ್ ಜೊತೆ ಸೇರಿ ಮಾಡೋ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿ. ನೀನು ಅವ್ರ ಅತ್ತೆ ಹತ್ರ ಮಾತಾಡ್ತೀಯಾ? ದುಡ್ಡಿನ ವ್ಯವಸ್ಥೆ ಯಾವಾಗ ಮಾಡ್ತಾರಂತೆ? ಮಾತಾಡಿದ್ದೀನಿ, ಸದ್ಯದಲ್ಲೇ ಹಣದ ವ್ಯವಸ್ಥೆ ಮಾಡ್ತಾರಂತೆ. ಆದ್ರೆ ಆ ಚಕ್ರಿ ಎಲ್ಲವನ್ನು ಎಲ್ಲಿ ಹಾಳು ಮಾಡ್ಬಿಡ್ತಾನೋ ಅನ್ನೋ ಭಯ ಅವ್ರಿಗೆ. ಹೌದು, ಶಶಾಂಕ್ ಕೂಡ ಇದೇ ಭಯ ಇಟ್ಕೊಂಡಿದ್ರು. ಆ ಚಕ್ರಿ ಸರಿ ಇಲ್ಲ. ಕಿಲಾಡಿ ನನ್ನ ಮಗ ರಂಜಿತ್ತು ಜಾಸ್ಮಿನ್ ಮೀಟ್ ಮಾಡೋದಕ್ಕೆ ಬಿಟ್ಟಿಲ್ಲ ಅಂದ್ರೆ ಅಂತದ್ರಲ್ಲಿ ಅವರಿಬ್ರು ಸೇರಿ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾನೆ? ಖಂಡಿತ ಕಲ್ಲು ಹಾಕೇ ಹಾಕ್ತಾನೆ. ಅದಕ್ಕೆ ನೀನೊಂದು ಕೆಲಸ ಮಾಡು, ಆದಷ್ಟು ಚಕ್ರಿ ಜೊತೆಗೆ ಜಾಸ್ಮಿನ್ ಬೆರೆದಿರೋ ಹಾಗೆ ನೋಡ್ಕೊ. ಅವ್ರು ಎಷ್ಟು ದೂರ ಇರ್ತಾರೋ ಅಷ್ಟು ನಮಗೆ ಒಳ್ಳೇದು. ನಾನು ಈಗಿಂದೀಗಲೇ ಚಕ್ರಿಯಿಂದ ಜಾಸ್ಮಿನ್ನ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನೀನು ಅಷ್ಟು ಮಾಡು, ನಾನು ರಂಜಿತ್ ಜೊತೆ ಮಾತಾಡಿ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಒಪ್ಪಿಸ್ತೀನಿ. ನೀವು ರಂಜಿತ್ನ ಬಿಸ್ನೆಸ್ ಮಾಡೋದಕ್ಕೆ ಒಪ್ಸಿದ್ರೆ ಸಾಕು. ಇಂಥ 100 ಜನ ಚಕ್ರಿಗಳು ಬಂದರೂ ರಂಜಿತ್ ಅವ್ರನ್ನ ನಿಭಾಯಿಸ್ತಾನೆ. ನಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಸಾಗುತ್ತೆ. ಆದರೆ ಕೆಲವೊಂದಕ್ಕೆ ನೀನು ಅನುಮತಿ ಕೊಡಬೇಕು. ನನಗೆಲ್ಲ ವಿಷಯನೂ ಗೊತ್ತು, ನೀನು ಹೇಳೋ ಅವಶ್ಯಕತೆ ಇಲ್ಲ. ಡೋಂಟ್ ವರಿ ಸ್ವಾತಿ, ನಮ್ಮ ಮದುವೆ ಫಿಕ್ಸ್ ಆಗಿರೋ ಮುಹೂರ್ತಕ್ಕೆ ನಡೆಯುತ್ತೆ, ಸರಿನಾ? ಅದು ಹಾಗಲ್ಲ ಆರ್ಯ. ಆಂಟಿ ಇತ್ತೀಚೆಗೆ ಬರೀ ನಿರೀಶ ಅವ್ರ ಮಾತೇ ಕೇಳ್ತಿದ್ದಾರೆ. ಅದು ಅಲ್ಲದೆ ಆಂಟಿಗೆ ನಿಮಗಿಂತ ಜಾಸ್ತಿ ಆದಿತ್ಯ ಸರೇ ಮುಖ್ಯ. ಹಾಗಲ್ಲ ಸ್ವಾತಿ, ಅಮ್ಮ ಭೇದ ಭಾವ ಮಾಡಲ್ಲ. ಅವನು ಹೇಗೆ ಅಮ್ಮನೋ ನನಗೂ ಹಾಗೆ ಅಮ್ಮ. ಮಾ, ಅಮ್ಮ, ಅಮ್ಮ. ಯಾಕೋ ಈಗ ಕಿರ್ಚ್ತಾ ಇದೆಯಾ? ಏನಾಯ್ತು? ನೀವು ನನ್ನ ಮದುವೆನ ಮುಂದೆ ಹಾಕೋದಕ್ಕೆ ನೋಡಿದ್ರೆ ನಾನು ಅದಕ್ಕೆ ಒಪ್ಪಿಗೆ ಕೊಡಲ್ಲ. ಫಿಕ್ಸ್ ಆಗಿರೋ ಮುಹೂರ್ತಕ್ಕೆ ನಡಿಬೇಕು. ಅರೆ ನನ್ನ ಮಾತು ಕೇಳು. ನಾನು ಯಾರ ಮಾತು ಕೇಳೋಕ್ಕೂ ತಯಾರಿಲ್ಲ ಅಮ್ಮ. ಆದಿತ್ಯ ನಾಟಕ ಮಾಡ್ತಿದ್ದಾನೆ, ಅದಕ್ಕೆ ನೀವು ಬಲಿ ಆಗೋದಲ್ಲದೆ ನನ್ನೂ ಬಲಿ ಮಾಡ್ತಿದ್ದೀರಾ. ಹೇಗೆ ನಿರೋಷನ್ ಮದುವೆ ಆಗ್ತೀನಿ ಅಂತ ನಂಬಿಸಿ ಕೈ ಕೊಟ್ಟು ನಿಲ್ಸಿದ್ನೋ ಹಾಗೆ ನನ್ನ ಮದುವೆನೂ ನಿಲ್ಸೋದು ಒಂದು ಪ್ಲ್ಯಾನು. ಇಷ್ಟು ದಿನ ಫಿಸಿಕಲ್ ಟಾರ್ಚರ್ ಕೊಡ್ತಿದ್ದ, ಈಗ ಇಮೋಷ್ನಲ್ ಟಾರ್ಚರ್ ಕೊಡ್ತಿದ್ದಾನೆ. ಆರ್ಯ, ಸ್ವಲ್ಪ ಸಮಾಧಾನವಾಗಿ ಮಾತಾಡು. ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊ. ನೀವೇನು ಹೇಳಿದ್ರು ಸರಿ, ನನ್ನ ಅಭಿಪ್ರಾಯ ಒಂದೇ, ನನ್ನ ಮದುವೆ ಫಸ್ಟ್ ಆಗಬೇಕು ಅಷ್ಟೇ. ಅದೇ ನನ್ನ ತೀರ್ಮಾನ. ನಾನಿನ್ನೂ ತೀರ್ಮಾನನೇ ತಗೊಂಡಿಲ್ಲ, ಅಷ್ಟೇ ನೀನೇ ತೀರ್ಮಾನ ಹೇಳ್ತಾ ಇದೆಯಲ್ಲ. ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದು ಅಗಳು ತೆಗೆದು ನೋಡಿದ್ರೆ ಸಾಕು.
ಮನೇಲಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ದಿರಷ್ಟು ಮುಟ್ಟಾಳ ನಾನಲ್ಲ. ನೋಡೋ, ನೀನು ಏನೇನೋ ಊಹೆ ಮಾಡ್ಕೊಂಡು ಮಾತಾಡಬೇಡ. ನನ್ನ ಮನಸ್ಸಲ್ಲಿ ಏನಿದೆ ನಾನು ಸ್ವಲ್ಪ ಅರ್ಥ ಮಾಡ್ಕೊ. ನನಗೆ ಗೊತ್ತು ಮಾ, ನೀವು ಏನೋ ಹೇಳಿ ನನ್ನ ಕನ್ವಿನ್ಸ್ ಮಾಡಿಬಿಡ್ತೀರಾ, ಅದನ್ನು ಗೊತ್ತೇ ಇದೆ. ಆದರೆ ನೀವು ಒಂದು ಮರೀತಿದ್ದೀರಾ, ಆದಿತ್ಯ ಹುಟ್ಟಿರೋ ಒಡ್ಲಲ್ಲೇ ನಾನು ಹುಟ್ಟಿರೋದು. ಅವನಿಗೆಷ್ಟು ಪ್ರಿಫರೆನ್ಸ್ ಕೊಡ್ತಿರೋ ನನಗೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ತೀರಾ ಅಂತ ನಂಬಿದ್ದೀನಿ.